ಹೌದು ಮಗಳೇ, ನಮ್ ಸುತ್ತಮುತ್ತ ತರಹೇವಾರಿ ಜನ ಇರ್ತಾರೆ. ಹ್ಮ್. ಅವರಲ್ಲಿ ಎಷ್ಟೋ ಮಂದಿ ನಮ್ಮನ್ನ ಟೀಕಿಸ್ತಾರೆ, ಹಂಗಸ್ತಾರೆ. ಹ, ಹೆಜ್ಜೆ ಹೆಜ್ಜೆಗೂ ಕೇಡಲ್ ಬಯಸ್ತಾರೆ. ಅಂತವ್ರನ್ನ ನಿರ್ಲಕ್ಷಿಸು. ಆ ಜನ ನನ್ ಕಿರುಬೆರಳಿಗೂ ಸಮಾನ ಅಲ್ಲ ಅಂತ ನೀನು ಸುಮ್ಮನಿದ್ ಬಿಡು. ಯಾವುದೇ ಕಾರಣಕ್ಕೂ ಕೆಟ್ಟವ್ರನ್ನ ನೀನು ವಿರೋಧ ಕಟ್ಕೋಬೇಡ, ದ್ವೇಷ ಕಟ್ಕೋಬೇಡ. ನೀನು ತಲೆ ತಲೆಗೆ ದ್ವೇಷ ದ್ವೇಷಕ್ಕೆ ಏಟಿಗೆ ಎದುರೇಟು ಅಂತ ಕೈಗೆ ಕೈ ಜೋಡ್ಸಿದ್ರೆ ನೀನು ಕಷ್ಟ ಹೆಚ್ಚಾಗತ್ತೆ ಹೊರತು ಮಗಳೇ, ನಿನಗೆ ನೆಮ್ಮದಿ ಇರಲ್ಲ. ದ್ವೇಷಿಸೋರು ಇರ್ತಾರಲ್ಲ, ಅವ್ರಿಗಿಂತ 2 ಪಟ್ಟು ನಿನ್ನ ಪ್ರೀತಿಸೋರು ಇರ್ತಾರೆ. ಅವ್ರ ಜೊತೆ ಸ್ನೇಹ ಗೆಳೆತನ ನಿಧಿ ತರ ಗಟ್ಟಿಯಾಗಿ ಕಾಪಾಡ್ಕೊ. ಆದ್ರೆ ಮಗಳೇ, ನೆನ್ಪಿರ್ಲಿ, ಇಲ್ಲಿ ಯಾರು ನಿಸ್ವಾರ್ಥವಾಗಿ ನಿನ್ನನ್ನ ಪ್ರೀತಿಸೋದು ಇಲ್ಲ, ಪ್ರೋತ್ಸಾಹ ಕೂಡ ಮಾಡೋದಿಲ್ಲ. ಎಲ್ಲ ಮನುಷ್ಯರಲ್ಲೂ ಒಂದು ಸಣ್ಣದಾದ ಸ್ವಾರ್ಥ ಇದ್ದೇ ಇರುತ್ತೆ. ಹಾಗಾಗಿ ಬಣ್ಣಗಳ ಮಾತುಗಳಿಗೆ ಮರಳಾಗ್ಬೇಡ.